ഹലോ ഗൈസ്, എജി റിയാക്ഷൻ ചാനലിലേക്ക് വീണ്ടും സ്വാഗതം. എൻ്റെ പേര് അരുൺ. എൻ്റെ പേര് ജിത്തു. സോ നമ്മളിന്ന് മിലാന ഇതിന്റെ പാർട്ട് 3 ആണ് ചെയ്യുന്ന റിയാക്ഷൻ. സോ നമ്മളെപ്പോഴും പറയുന്ന പോലെ ഇതിന് മുന്നേ 2 പാർട്ട് ഉണ്ട്. ഫസ്റ്റ് പാർട്ടും ഉണ്ട്, സെക്കൻഡ് പാർട്ടും ഉണ്ട്. നിങ്ങൾ എന്തായാലും ആ വീഡിയോസ് കാണണം. അതിനുശേഷം നമ്മൾ ഇതിലേക്ക് കാണുമ്പോഴേക്കും കുറച്ചുകൂടെ കഥ എങ്ങോട്ടാണ് പോകുന്നത്, എന്താണ് ഇതിൻ്റെ ഒരു സ്റ്റോറിയിലെന്നുള്ളൊക്കെ കാര്യങ്ങൾ മനസ്സിലാവുക. സോ ദയവായിട്ട് ആ 2 പാർട്ടൂടെ കഴിഞ്ഞതിന് ശേഷം ഈ 3ാമത്തെ പാർട്ട് നിങ്ങൾ കാണുന്നതാണ്. ഓക്കെ, തുടങ്ങാം. അല്ല, അതിനു മുന്നേ ലാസ്റ്റ് പാർട്ടിൽ എന്താണെന്ന് പറഞ്ഞൊരു ഐഡിയ നമുക്ക് കൊടുക്കാമല്ലോ. ലാസ്റ്റ് പാർട്ട് ഇതാണ്. കല്യാണം കഴിഞ്ഞ് അവർ ഡിവോഴ്സ് ചോദിച്ചു, വൈഫ് ഡിവോഴ്സ് ചോദിച്ചു. അപ്പൊ ഒരു ബാക്ക് സ്റ്റോറി നമ്മളുടെ ഹീറോയ്ക്കും ഉണ്ട്. പുനീറ്റിനും ഒരു ബാക്ക് സ്റ്റോറി ഉണ്ട്. ഒരു ലവ് ട്രാക്കാണ് കാണിക്കുന്നത്. അപ്പൊ അതിനുശേഷം ഉള്ള അവരെ വീട്ടുകാരും കാര്യങ്ങളൊക്കെ ആയിട്ട് അവർ ഹാപ്പി ആയിട്ടൊന്ന് കാണിക്കുന്നുണ്ട്. അതിനുശേഷം അവർ മൈസൂരിൽ നിന്ന് തിരിച്ച് ബാംഗ്ലൂർക്ക് അവരെ വീട്ടിലേക്ക് തിരിച്ച് ഷിഫ്റ്റ് ആവുകയാണ്, ഫ്ലാറ്റിലേക്ക് ഷിഫ്റ്റ് ആവുകയാണ്. അപ്പൊ അതിനുശേഷം നടക്കുന്ന കാര്യങ്ങളാണ് ഇനി ഉണ്ടാവാൻ പോകുന്നത്. അപ്പൊ നമുക്ക് എന്തായാലും വീഡിയോയിലേക്ക് കാണാം. ಸಖತ್ ಹಾಟ್ ಮಗ. Hi Akash, happy married life. Thank you. Hi Akash, here is your set of questions. Couple ಬರ್ತಿದ್ದಾರೆ ಇಂಟರ್ವ್ಯೂಗೆ. ಅವ್ರದ್ದು 50th ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ಓ ಅಪ್ಪಣೆ, ಇಡೀ ವಯಸ್ಸು ಎಳೆ ವಯಸ್ಸು ಡಿಸ್ಕಷನ್. ಏನ್ ಅದೃಷ್ಟನೋ ನಂದು. ಮದ್ವೆ ಆಗಿ 1 ವಾರ ಆಗಿಲ್ಲ, ಆಗ್ಲೇ ಹಾಫ್ ಸೆಂಚುರಿ ದಾಟಿರೋರ್ ಜೊತೆ ಇಂಟರ್ವ್ಯೂ. ಆಮೇಲೆ ಆಕಾಶ್, ಇನ್ನೊಂದು ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆಯಪ್ಪ ನಿನ್ ಮೇಲೆ. ತುಂಬಾ ಪಕ್ಕಾ ಕನ್ನಡ ಮಾತಾಡ್ತಿದ್ಯಂತೆ ನೀನು. ಯಾಕೆ ಇಂಗ್ಲಿಷ್ನವ್ರು ಮಾತಾಡ್ತಾರಲ್ಲ ಆತರ ಸ್ಟೈಲ್ ಆಗಿ ಕನ್ನಡ ಮಾತಾಡಬಾರ್ದು? ಏಯ್, ನಾನ್ ಕನ್ನಡನ ಕನ್ನಡ ತರನೇ ಮಾತಾಡೋದು. ಎನ್ನಡ ಎಕ್ಕಡ ಅನ್ನೋದಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊ, ಗೊತ್ತಾಯ್ತಾ? ಓಕೆನಪ್ಪ. ಬೆಂಗಳೂರಿಗೆ ಬರ್ತಿದ್ದಂಗೆ ಕರ್ನಾಟಕ ಸ್ವರ್ಗ ಅಂತಾರೆ. ಇಷ್ಟ್ ಚೆನ್ನ, ಅಷ್ಟ್ ಜಾಗ, ಜೇಬ್ ತುಂಬಾ ದುಡ್ಡು ತುಂಬಿದ ತಕ್ಷಣ ನಮ್ ಭಾಷೆ ನಮ್ಗೆ ಕಲ್ಸ್ಕೊಡಕ್ ಬರ್ತಾರೆ. ಆಹಾ. ನಮಸ್ಕಾರ ಬೆಂಗಳೂರು. ಯಾವ್ದೇ ಕಾಳು ಹಾಕಿದ್ರು ಬೇಯ್ತಿತ್ತು ಅನ್ನೋದ್ರಿಂದ ಬೆಂದ ಕಾಳೂರು ಅಂತ ಕರಿತಿದ್ದ ಊರು ಬೆಂಗಳೂರಾಯ್ತು. ಈಗ ತಂಬೇಳೆ ಬೇಯಿಸ್ಕೊಳ್ಳೋರಿಂದಲೇ ತುಂಬೋಯ್ತು. ನಾನ್ ನಿಮ್ ಆಕಾಶ್. ಆಸೆನ ಆಕಾಶ ಛತ್ರಿಗೆ ಬೆಳೆಸಿರೋರು, ಬೈಕೆನ ಭೂಮಿಯಷ್ಟು ಆಸಿರೋರು, ಸ್ನೇಹ ಪ್ರೀತಿನ ಕೇಳೋರು, ಸಂತೋಷನ ಹಂಚ್ಕೊಡೋರು. ನಿಮ್ಮೆಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ ಜೊತೆ ಸೋಮಶೇಖರ್, ಶಾರದಾ, ಸೋಮಶೇಖರ್ ಇದಾರೆ. ನಾವು ಅವ್ರ ಮ್ಯಾರಿಡ್ ಲೈಫ್ ಬಗ್ಗೆ ಮಾತಾಡೋಣ. ನಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ, ನಿಮಗ್ ಮದ್ವೆಗೆ ಎಷ್ಟು ವರ್ಷ ಆಯ್ತು? 50 ವರ್ಷ ಆಯ್ತು. ಇಷ್ಟು ವರ್ಷದಲ್ಲಿ ಒಬ್ರಿಗೊಬ್ರಿಗೆ ಬೇಜಾರಾಗಿ ಬೇರೆ ಆಗ್ಬೇಕು ಅಂತ ಯಾವಾಗಾದ್ರೂ ಅನ್ಸಿದ್ಯಾ? ಖಂಡಿತವಾಗಿಯೂ ಇಲ್ಲ. ಇದು ರಹಸ್ಯ ಏನು ಅಂತ ಹೇಳ್ತೀರಾ? ನಮ್ಮಲ್ಲಿರುವ ಹೊಂದಾಣಿಕೆ. ನಮ್ಮಿಬ್ಬರ ಮಧ್ಯೆ ಎಷ್ಟೋ ದಿನ ಜಗಳ ಆಗಿದೆ, ಆದ್ರೆ ಅದು ಯಾವತ್ತೂ ಒಂದು ರಾತ್ರಿನೂ ಮೀರಿಲ್ಲ. ಅಂದ್ರೆ ನೀವು ಜಗಳ ಆಡ್ತೀರಾ? ಪ್ರೀತಿ ಇದ್ದ ಕಡೆನೆ ಜಗಳಾನು. ಯು ಆರ್ ಫ್ಯಾಂಟಾಸ್ಟಿಕ್. ಈಗ ನಮ್ ಕಾಲರ್ಸ್ ವೇಟ್ ಮಾಡ್ತಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಲೋ ಸಾರ್, ನನ್ನ ಹೆಸರು ಕಿಶೋರ್ ಅಂತ. ಮದ್ವೆ ಆಗಿ 4 ವರ್ಷ ಆಯ್ತು. ದಿನಾ ಜಗಳ ಸಾರ್, ಮನೇಲಿ ನೆಮ್ಮದಿನೇ ಇಲ್ಲ. ಏನ್ ಮಾಡೋದು ಸಾರ್? ಈ ತರ ಜಗಳ ಆದಾಗ ನೀವೇನ್ ಮಾಡ್ತೀರಾ? ರಾತ್ರಿ ಮಲಗುವಾಗ ನಾವು ಒಬ್ಬರ ಕೈನ ಇನ್ನೊಬ್ರು ಹಿಡ್ಕೊಂಡು ಮಲಗ್ತೀವಿ. ಅದ್ರ ಅರ್ಥ ಯಾರೇ ತಪ್ಪು ಮಾಡಿದ್ರು ಒಬ್ಬರನ್ನ ಇನ್ನೊಬ್ರು ಕ್ಷಮಿಸ್ಬೇಕು ಅನ್ನೋದಷ್ಟೇ. ಬೆಳಗಾಗಷ್ಟರಲ್ಲಿ ಮನ್ಸು ಹಗುರಾಗಿರುತ್ತೆ. ಸೂಪರ್ ಐಡಿಯಾ ಮೇಡಮ್. ಕಿಶೋರ್, ಕೇಳಿಸ್ಕೊಂಡ್ರಾ? ನೀವ್ ಇದನ್ನ ಫಾಲೋ ಮಾಡಿ, ನಿಮಗ್ ಖಂಡಿತ ನೆಮ್ಮದಿ ಸಿಗುತ್ತೆ. ಥ್ಯಾಂಕ್ ಯು ಸರ್. ಹಲೋ ಹಲೋ ಸರ್, ನಾನು ರವಿ ಅಂತ. ಹೇಳಿ ರವಿ ಅವರೇ. ಸರ್, ಆ ಕಪಲ್ ಮಾತು ಕೇಳಿದ್ರೆ ಮದ್ವೆ ಆಗೋಣ ಅನ್ಸುತ್ತೆ. ಆದ್ರೆ ಆ ಕಿಶೋರ್ ಹೇಳಿದ ಮಾತು ಕೇಳಿದ್ರೆ ತುಂಬಾ ಭಯ ಆಗುತ್ತೆ. ಈ ಮದುವೆ ಅನ್ನೋದು ಸ್ವೀಟ್ ಇದ್ದ ಹಾಗೆ. ತಿಂದ್ರೆ ಎಲ್ಲಿ ಶುಗರ್ ಜಾಸ್ತಿ ಆಗುತ್ತೋ ಅನ್ನೋ ಭಯ, ಬಿಟ್ರೆ ಅಯ್ಯೋ ತಿನ್ಲಿಲ್ವಲ್ಲ ಅನ್ನೋ ಪಶ್ಚಾತ್ತಾಪ. ಅದಕ್ಕೆ ತಿಂದು ಬಿಡಿ. ಆಕಾಶ್ ಅವ್ರೆ, ನೀವು ಸ್ವೀಟ್ ತಿಂದಿದ್ದೀರಾ? ಓ, ತಿಂದ್ 1 ವಾರ ಆಯ್ತು. ಹೌದಾ? ಹೇಗ್ ನಡೀತದೆ ನಿಮ್ ಲೈಫು? ಸಿಕ್ಕಿದ ಕಡೆ ನುಕ್ಕೊಂಡು ಹೋಗ್ತಾ ಇದೆ. ಗಂಡನ ಕೈಯಲ್ಲಿ 3 ಗಂಟೆ ಹಾಕ್ಸಿ ತಾಳಿ ಕಟ್ಸೋದ್ರ ಅರ್ಥ ಪ್ರೇಮ, ಸಹನೆ, ಶೀಲ ಅನ್ನೋ. ಸರ್, ನಾನು ಅಂಜಲಿ ಅಂತ ಡೈವರ್ಸ್ ವಿಷಯಕ್ಕೆ. ಧಾರೆ ಏರ್ಕೊಡುವಾಗ
ತಾಂಬೂಲದ ಮೇಲೆ ಕಾಸಿಟ್ಟು ಜೇನನ್ ಬೆರೆಸಿರೋ ಹಾಲಿನ ಜೊತೆ ಮುಹೂರ್ತ ಮಾಡ್ಕೊಡೋದ್ರ ಅರ್ಥ ನಿಮ್ ಮನಸ್ಸು ಹಾಲಿನಷ್ಟು ಶುದ್ಧವಾಗಿ ನಿಮ್ ಜೀವನ ಜೇನಷ್ಟು ಸಿಹಿಯಾಗಿರ್ಲಿ ಅಂತ. ಮನೆ ಲಕ್ಷ್ಮಿ ಕೃಪೆಯಿಂದ ತುಂಬಿರ್ಲಿ ಅನ್ನೋದಾಗಿತ್ತಂತೆ. ಈಗ ಒಂದು ಸೂಪರ್ ಸಾಂಗ್. ಸರ್, ನೀವು ಹೊರಡಕ್ ಮುಂಚೆ ಒಂದು ಲಾಸ್ಟ್ ಕ್ವೆಶ್ಚನ್ ಕೇಳಿ. ನನ್ ಪರ್ಸನಲ್ ಕ್ವೆಶ್ಚನ್. ನೀವು ಮದ್ವೆಗ್ ಮುಂಚೆ ಯಾರನ್ನಾದ್ರೂ ಪ್ರೀತಿಸಿದ್ರಾ? ಇವಳೇ ಮೊದಲನೇ ಅವಳು. ಇವಳ ಜೊತೆನೆ ನನ್ ಮೊದಲನೇ ಪ್ರೀತಿ. ನೀವು? ಅಯ್ಯೋ, ನಾನು ಅಷ್ಟೇ. ಅದಕ್ಕೆ ಹೇಳೋದು, ಫಸ್ಟ್ ಲವ್ ಇಸ್ ಆಲ್ವೇಸ್ ದ ಬೆಸ್ಟ್ ಲವ್. ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಮದ್ವೆ ಆಗಿ ಎಷ್ಟು ದಿವಸ ಆಯ್ತು? 1 ವಾರ ಆಯ್ತು. 1 ವಾರನಾ? ವೆರಿ ಗುಡ್. ಕೆಲವರು 2 ದಿನ. ಮೊನ್ನೆ ಅಂತೂ ಏರ್ಪೋರ್ಟ್ ಹೋಗೋಷ್ಟೊಳಗಾಗಿ ಡೈವರ್ಸ್ ಬಂದಿದ್ರು. ಅಂದ್ಮೇಲೆ ನಿಮ್ದು ಲಾಂಗೆಸ್ಟ್ ಮ್ಯಾರಿಡ್ ಲೈಫ್. ಕಂಗ್ರಾಚುಲೇಷನ್. ನಿಮ್ ಯಜಮಾನ್ರಲ್ಲಿ ಬರ್ತಾರೆ. ಬಂದೆ. ಸಾರಿ. ಯಾಕೆ ಡೈವರ್ಸು? ಒಟ್ಟಿಗೆ ಬಾಳಕ್ ಇಷ್ಟ ಇಲ್ಲ. ಹಾಗಾದ್ರೆ ಮದ್ವೆ ಯಾಕಾದ್ರಿ? ಮನೆಯವ್ರ ಒತ್ತಾಯಕ್ಕೆ. ದುಡ್ಡು ವೇಸ್ಟ್ ಅಲ್ವೇ? ನೀವ್ ಈಗೆಲ್ಲ ಮಾತಾಡಿದ್ರೆ ಟೈಮ್ ವೇಸ್ಟ್ ಅಲ್ವೇ? ಅಂದ್ರೆ ನಿಮಗೆ ಡೈವರ್ಸ್ ಬೇಕೇ ಬೇಕು? ಡೌಟೇ ಇಲ್ಲ. ನಿಮ್ಮಿಬ್ಬರಿಗೂ ಒಪ್ಪಿಗೆ ಇದೆಯಾ? ಹೌದು. ಆಯ್ತು. ಆದ್ರೂ ನಿಮಗೊಂದ್ ಮಾತು ಹೇಳ್ತೀನಿ. ಈಗ ತಾನೇ ರೇಡಿಯೋ ಕೇಳ್ದೆ, ಅದ್ರಲ್ಲೊಂದು ಹುಡುಗ ಪ್ರೋಗ್ರಾಮ್ ನಡ್ಸ್ಕೊಟ್ಟ. ಮದುವೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ದ ಅಂದ್ರೆ ನೀನು ಕೇಳಿದ್ರೆ. ಆ ಪ್ರೋಗ್ರಾಮ್ ನಡ್ಸ್ಕೊಟ್ಟಿದ್ದೆ ನಾನ್ ಸರ್. ಸರ್ ಏನಾಯ್ತು ಸರ್? ಊರ್ ಜನನೆಲ್ಲ ಉದ್ಧಾರ ಮಾಡಕ್ ಹೊರಟಿದ್ಯಾ? ನಿನ್ ಜೀವನನೇ ಎಕ್ಕೊಟ್ಟೋಯ್ತಲೆಯಾ? ಏನ್ ಮಾಡಕ್ಕಾಗುತ್ತೆ ಸರ್? ಹೊಟ್ಟೆ ಪಾಡು ಎಲ್ಲ ಮಾಡ್ಬೇಕು. ನಿಲ್ಸಯ್ಯ. ಸುರೇಖಾ, ಬಾಂಬೆ ಇಲ್ಲಿ ಬಂದೆ ಸರ್. ಸರ್, ಅವ್ರ ಹತ್ರ ಡೈವರ್ಸ್ ಅಪ್ಲಿಕೇಶನ್ಗೆ ಸೈನ್ ಮಾಡಿಸ್ಕೊಳ್ಳಮ್ಮ. ಓಕೆ ಸರ್. ನಿಮ್ಮ ಯಜಮಾನ್ ಹೆಸರನ್ನ ಸೇರಿಸಿ ಬರೀರಿ. ಅದರ ಅವಶ್ಯಕತೆ ಇಲ್ಲ. ಮುಗಿತಾ? ಈಗ ತಾನೇ ಅಪ್ಲಿಕೇಶನ್ ಸೈನ್ ಮಾಡಿದ್ರ. ನೆಕ್ಸ್ಟ್ ಕೋರ್ಟ್ ಅಟೆಂಡ್ ಆಗಿ ಆಮೇಲೆ ಗೊತ್ತಾಗತ್ತೆ ಮುಗಿತೋ ಇಲ್ವಂತ. ಮನೆಗ್ ತಾನೆ ಬಾ, ಡ್ರಾಪ್ ಮಾಡ್ತೀನಿ. ನನ್ನ ದಾರಿ ನನಗೆ ಗೊತ್ತು. ಆಟೋ. ದೇವ್ರೆ, ಯಾವಾಗ ಡಿವೋರ್ಸ್ ಸಿಗುತ್ತೋ. ಏನಾಯ್ತಪ್ಪ? ಗ್ಯಾಸ್ ಮುಗ್ದೋಯ್ತು ಮೇಡಮ್. ಪರವಾಗಿಲ್ಲ. ಎಷ್ಟು? ಯಾವ್ದಣ್ಣ ಏರಿಯಾದಲ್ಲಿ ಹೊಸ ಹೂ ಕಾಣಿಸ್ತಾ ಐತೆ? ಇದೇನ್ ಕಾಂಪೌಂಡ್ ಅಲ್ಲಿ ಇಟ್ಟಿರೋದ, ಮಾರಕ್ಕಿಟ್ಟಿರೋದ? ಕತ್ತಲ್ ತಾಳಿ ಕಾಲುಂಗ್ರ ಇಲ್ಲ ಅಂದ್ಮೇಲೆ ನೋಡ್ ಗುರು, ಆ ಸ್ಟ್ರಕ್ಚರ್ನ ಬ್ರಹ್ಮ ಪುರ್ಸೋತಾಗಿದ್ದಾಗ ಟೈಮ್ ತಗೊಂಡ್ ಮಾಡ್ದಂಗ ಅವನೇ. ತಗೊಳಪ್ಪ. ಒಂದ್ ಸತ್ಯ ಹೇಳ, ಗಂಡ್ಸಾದವನು ಇಂಥವಳ ಮುದ್ದಾಡಿ ಸುಖ ಪಡ್ಬೇಕು, ಇಲ್ಲ ಇವಳ ಕೈ ಹಿಡಿಯೋನ ಮುದ್ದಾಡಿ ಸಮಾಧಾನ ಮಾಡ್ಕೋಬೇಕು. ಬಾ ನನ್ನೇ ಮುದ್ದಾಡು, ನಾನೇ ಅವಳು ಮುದ್ದಾಗೋನು. ಅವಳು ಗಂಡ. ರೆಡ್ ಹೊಡಿಯಕ್ ಇಷ್ಟೊತ್ತಾ? ಯಾರ ನೀನ? ಆಕಾಶ್, ನಮ್ದೇ ಅದು ವೈಟಾ? ಅದ್ಯಾವ್ದೋ ಕಾಂಪೌಂಡ್ ಅಲ್ಲಿ ಇಟ್ಟಿರೋದು, ಮಾರಕ್ ಇಟ್ಟಿರೋದು ಅಂತ ಹೇಳ್ತಿದ್ರಲ್ಲ? ಹೌದು. ಹೆಂಗಸರು ಅಂದ್ಮೇಲೆ ಗೌರವ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಅದನ್ ಕೇಳಕ್ ನೀನಾರು? ಅವಳ ಗಂಡ ಗೊತ್ತಾಯ್ತಲ್ಲ. ಅವಳನ್ ಮಾತ್ರ ಅಲ್ಲ, ಬೇರೆ ಯಾರನ್ನೂ ರೇಗಿಸ್ಬಾರ್ದು. ಓಕೆ, ಗುಡ್ ಬಾಯ್ಸ್. ಏನೋ ಮಾಡ್ತೀಯಾ? ಅವಳ ಪಾಲ್ ಗಂಡನಾಗಿ ಬೇರೆಯವ್ರ ಪಾಲ್ ಗಂಡನಾಗಿ ನಿನ್ ಶೇಪ್ ಚೇಂಜ್ ಮಾಡ್ಬೇಕಾಗುತ್ತೆ. ಏನೋ ತಲೆ ಎಲ್ಲ ಮಾತಾಡ್ತೀಯಾ? ಬಿಚ್ಚಿ ಒಂದು ಬುದ್ಧ ಅಷ್ಟೇ. ಗೌರ್ಮೆಂಟ್ ಹಾಸ್ಪಿಟ್ಲು ಬೇಡ. ಜನರಲ್ ವಾರ್ಡು ಬೇಡ ಕಣೋ. ಬೆಡ್ ನಂಬರ್ 25 ಬೇಡ ಕಣೋ, ಹೊಡಿತೀನಿ.
ಹೇಳ್ದೆ ತಾನೆ, ಹೇಳಿದ್ ಮಾತು ಕೇಳಲ್ಲ. ತುಂಬಾ ಸಾಯಂಕಾಲ ನನ್ನ ಕೊಲೀಗ್ಸ್ ಎಲ್ಲ ಸೇರಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ, ಬೇಗನೆ ರೆಡಿ ಆಗ್ಬಿಡು. ನೀವ್ ಕರ್ದಿದ್ ಕಡೆ ಎಲ್ಲ ಬರೋದಕ್ಕೆ ನಾನ್ ನಿಮ್ ಹೆಂಡತಿ ಅಲ್ಲ. ಓ ಹೌದಲ್ವಾ? ಹಾಗಾದ್ರೆ ನಾಳೆ ಕೋರ್ಟ್ಗೆ ನೀನ್ ಒಬ್ಳೆ ಹೋಗ್ಬಿಡು. ಎಷ್ಟೊತ್ತಿಗೆ ರೆಡಿ ಆಗ್ಬೇಕು? ಓ ಸೂಪರ್ ಫಾಸ್ಟ್, 6 ಗಂಟೆಗೆ. അങ്ങനെയാണ് പടം പൊക്കോണ്ടിരിക്കുന്നത്. അപ്പൊ നമ്മളുടെ ഈ ഒരു റിയാക്ഷനിൽ ആദ്യത്തെ ഒരു ഫൈറ്റ് സീക്വൻസ് വന്നിട്ടുണ്ട്. ഇത് പിന്നെ ഇവർ രണ്ടുപേരും വക്കീലിന്റെ അടുത്ത് പോകുന്നുണ്ട്. വക്കീലിന്റെ അടുത്ത് പോകുമ്പോഴത്തേക്കും വക്കീല് ഡൈവോഴ്സ് പേപ്പറൊക്കെ ഒപ്പിടിച്ച് മേടിക്കുന്നുണ്ട്. പിന്നെ ഇനി ഫൈറ്റ് ഒരു പാർട്ടിയിലാണ് പോണത്. ഒരു സോങ് ആണ്. ഓഫ് കോഴ്സ് നമുക്ക് മനസ്സിലാക്കാൻ പറ്റുന്നത് സോങ് തന്നെയായിരിക്കും. സോ അത് അവന്റെ കമ്പനിയില് റെഡിമേഡ് കൊളീഗ്സ് ട്രീറ്റ് ആണ്. സോ അവർക്ക് വേണ്ടിയുള്ള ഫംഗ്ഷൻ നടക്കുകയാണ്. സോങ് ആണ്. സോ അപ്പൊ എന്തായാലും നമുക്കിനി ബാക്കി കാര്യങ്ങൾ നോക്കാം. അങ്ങനെയാണ് കാര്യങ്ങളെല്ലാം പോകുന്നതെന്നുള്ളത് നോക്കിയിട്ട് അടുത്ത പാട്ടുകൾ കാണാം. എന്റെ പേര് അരുൺ. എന്റെ പേര് ജിത്തു. See you again.